ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು BFS ಗ್ರಾಫ್ ಟ್ರಾವರ್ಸಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು DFS ಬಗ್ಗೆ ಡಿಸ್ಕಸ್ ಮಾಡೋಣ. BFS ಅಂತ ಅಂದ್ರೇನು, ಬ್ರೆಡ್ತ್ ಫಸ್ಟ್ ಸರ್ಚ್. DFS ಅಂತ ಅಂದ್ರೆ ಡೆಪ್ತ್ ಫಸ್ಟ್ ಸರ್ಚ್. ಸೊ BFS ಏನ್ ಮಾಡುತ್ತೆ ಅಂತಂದ್ರೆ ಕ್ಯೂ ಡೇಟಾ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ತಾ ಹೋಗುತ್ತೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ. ಸೊ DFS ಡೆಪ್ತ್ ಫಸ್ಟ್ ಸರ್ಚ್ ಏನನ್ನ ಯೂಸ್ ಮಾಡುತ್ತೆ, ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡುತ್ತೆ. ಸೊ ಇವಾಗ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ನಾವು ಕೊಟ್ಟಿರುವಂತ ಗ್ರಾಫ್ ಅನ್ನ ಸಾಲ್ವ್ ಮಾಡ್ಬೇಕಂತ ಅಂದ್ರೆ ಟ್ರಾವರ್ಸ್ ಮಾಡ್ಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಯಾವ್ದಾದ್ರು ಒಂದು ವರ್ಟೆಕ್ಸ್ ಅಥವಾ ನೋಡ್ ಅನ್ನ ನಾವು ಸೋರ್ಸ್ ವರ್ಟೆಕ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಯಾವ್ದಾದ್ರು ಕೂಡ ತಗೋಬಹುದು. ನಾವು ಇಲ್ಲಿ ಎ ಅನ್ನ ಸೋರ್ಸ್ ವರ್ಟೆಕ್ಸ್ ಆಗಿ ಕನ್ಸಿಡರ್ ಮಾಡಿದ್ವಿ. ಸೊ ಇವಾಗ ಎ ಅನ್ನ ನಾವು ಸೋರ್ಸ್ ವರ್ಟೆಕ್ಸ್ ಆಗಿ ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಎ ಈಸ್ ಸೆಲೆಕ್ಟೆಡ್ ಅಂತಂದ್ರೆ ನಾವಿವಾಗ ಎ ಅನ್ನ ಟ್ರಾವರ್ಸ್ ಮಾಡ್ತಾ ಇದೀವಿ. ಆ ಎ ಅನ್ನ ನಾನು ಒಂದು ಸ್ಟ್ಯಾಕ್ಗೆ ಇನ್ಸರ್ಟ್ ಮಾಡ್ತೀನಿ, ಸರಿನಾ? ಇವಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಯಾರಿದ್ದಾರೆ, ಎ ಇದೆ. ಸೊ ಇವಾಗ ಟ್ರಾವರ್ಸ್ ಯಾರಾದ್ರೂ ಇಲ್ಲಿ ಟ್ರಾವರ್ಸಲ್ ಔಟ್ಪುಟ್ ಅನ್ನ ಬರೆಯೋಣ. ಟ್ರಾವರ್ಸಲ್ ಔಟ್ಪುಟ್. ಸೊ ಟ್ರಾವರ್ಸಲ್ ಔಟ್ಪುಟ್ ಅಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಎ ಟ್ರಾವರ್ಸ್ ಆಗಿದೆ. ದಿಸ್ ಈಸ್ ಸ್ಟ್ಯಾಕ್, ದಿಸ್ ಈಸ್ ವರ್ಟೆಕ್ಸ್, ಸರಿನಾ? ನೆಕ್ಸ್ಟ್ ಟ್ರಾವರ್ಸಲ್ ಔಟ್ಪುಟ್ ಆದ್ಮೇಲೆ ಪಾಪ್ಡ್ ಔಟ್ಪುಟ್ ಅನ್ನ ಬರೀಬೇಕು. ಸೊ ಪಾಪ್ಡ್ ಔಟ್ಪುಟ್ ಅಂತ ಅಂದ್ರೆ ನಾವು ಇಲ್ಲಿ ಸ್ಟ್ಯಾಕ್ ಅಲ್ಲಿ ಇರ್ತಾವಲ್ಲ ಎಲಿಮೆಂಟ್, ಅವುಗಳನ್ನ ತೆಗಿತೀವಿ. ತೆಗೆಯೋದನ್ನ ಏನಂತ ಕರಿತೀವಿ, ಪಾಪ್ ಔಟ್ ಆಫ್ ದಿ ಸ್ಟ್ಯಾಕ್ ಅಂತ ಕರಿತೀವಿ. ಸೊ ಅದನ್ನ ನಾವು ಬರೀಬೇಕು. ಬಟ್ ಇಲ್ಲಿ ಯಾವ್ದು ಎಲಿಮೆಂಟ್ ಅನ್ನ ನಾವು ತೆಗ್ದಿಲ್ಲ ಸ್ಟ್ಯಾಕ್ ಇಂದ, ಸೊ ಅದನ್ನ ಏನು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಅದು ಡ್ಯಾಶ್ ಹಾಕಿರೋದು ಏನು ಇಲ್ಲ ಅಂತ, ಮೈನಸ್ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ಎ ಆದ್ಮೇಲೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅಡ್ಜಸೆನ್ಸಿ ವರ್ಟೆಕ್ಸ್ ಗೆ ಹೋಗ್ಬೇಕು. ಅಡ್ಜಸೆನ್ಸಿ ವರ್ಟೆಕ್ಸ್ ಅಂತ ಅಂದ್ರೇನು, ಡೈರೆಕ್ಟ್ ಕನೆಕ್ಷನ್ ಇರುವಂತ ವರ್ಟೆಕ್ಸ್ ಗಳು. ಎ ಇಂದ ಈಗಿದೆ, ಎ ಇಂದ ಸಿ ಗಿದೆ, ಎ ಇಂದ ಡಿ ಗಿದೆ. ಸೊ ಯಾರಿಗೆ ಹೋಗ್ಬೇಕು, ಸಿ ಗೆ ಫಸ್ಟ್ ಹೋಗ್ಬೇಕು. ಯಾಕೆ, ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ. ನೋಡಿ, ಈಗ ಹೋಗ್ಬೋದು, ಸಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು, ಬಟ್ ನಾವೇನಿದ್ರು ಕೂಡ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲೇ ಹೋಗ್ಬೇಕು, ಸರಿನಾ? ನಂಬರ್ಸ್ ಅಂತ ಬಂದಾಗ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗ್ಬೇಕು. ಓಕೆ, ಸೊ ಇವಾಗ ಎ ಇಂದ ಸಿಗೆ ಹೋಗ್ತೀನಿ. ಸೊ ನಾವು ಸಿ ಈಸ್ ಟ್ರಾವರ್ಸ್ಡ್. ಸಿ ಇವಾಗ ಟ್ರಾವರ್ಸ್ ಆಗಿದೆ. ಸ್ಟ್ಯಾಕ್ ಅಲ್ಲಿ ಎ ಆಲ್ರೆಡಿ ಇತ್ತು, ಅದ್ರ ಜೊತೆ ಇವಾಗ ಸಿ ಕೂಡ ಸೇರ್ಕೊಂತು. ಸೊ ಟ್ರಾವರ್ಸಲ್ ಔಟ್ಪುಟ್ ಏನಾಗುತ್ತೆ, ಟಾಪ್ ಆಫ್ ಎ ಆಲ್ರೆಡಿ ಇತ್ತು, ಈಗ ಅಟ್ ಪ್ರೆಸೆಂಟ್ ನನ್ನ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ, ಸಿ ಇದೆ. ಸೊ ಇವಾಗ ಟ್ರಾವರ್ಸಲ್ ಔಟ್ಪುಟ್ ಸಿ. ಸೊ ಈ ಒಂದು ಸ್ಟೆಪ್ ಅಲ್ಲೂ ಕೂಡ ನಾವು ಯಾವುದೇ ಎಲಿಮೆಂಟ್ ಅಥವಾ ವರ್ಟೆಕ್ಸ್ ಅನ್ನ ಪಾಪ್ ಮಾಡಿಲ್ಲ. ನೆಕ್ಸ್ಟ್ ಸಿ ಆದ್ಮೇಲೆ ಸಿ ಇಂದ ಡೈರೆಕ್ಟ್ ಕನೆಕ್ಷನ್ ಎಲ್ಲೆಲ್ಲಿಗಿದೆ ಅಂತಂದ್ರೆ ಅಡ್ಜಸೆನ್ಸಿ ವರ್ಟೆಕ್ಸ್ ಗಳು ಯಾವ್ಯಾವು ನೋಡಿ. ಸಿ ಇಂದ ಎಫ್ ಗೆ, ಸಿ ಇಂದ ಡಿ ಗೆ. ಬಟ್ ಡಿ ಮತ್ತೆ ಎಫ್ ಅಲ್ಲಿ ಫಸ್ಟ್ ಯಾರು ಬರ್ತಾರೆ, ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಡಿ ಫಸ್ಟ್ ಬರುತ್ತೆ. ಸೊ ಇವಾಗ ಫಸ್ಟ್ ಡಿ ಅನ್ನ ನಾವು ಟ್ರಾವರ್ಸ್ ಮಾಡಬೇಕು. ಸೊ ಡಿ. ಸೊ ಸ್ಟ್ಯಾಕ್ ಏನಾಗುತ್ತೆ, ಎ ಆಲ್ರೆಡಿ ಇತ್ತು, ಸಿ ಕೂಡ ಆಲ್ರೆಡಿ ಇತ್ತು, ಇವಾಗ ಡಿ ಅನ್ನ ಇನ್ಸರ್ಟ್ ಮಾಡ್ತಾ ಇದೀವಿ. ಟ್ರಾವರ್ಸಲ್ ಔಟ್ಪುಟ್ ಅಲ್ಲಿ ಎ ಆಯ್ತು, ಸಿ ಆಯ್ತು, ಇವಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಡಿ ಇದೆ. ಸೊ ಡಿ ಟ್ರಾವರ್ಸ್ ಆಯ್ತು. ಸೊ ಪಾಪ್ಡ್ ಎಲಿಮೆಂಟ್ ಯಾವುದು ಇಲ್ಲ. ಸೊ ನೆಕ್ಸ್ಟ್ ಡಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಅಡ್ಜಸೆನ್ಸಿ ವರ್ಟೆಕ್ಸ್ ಗಳಿಗೆ ಯಾವುದಕ್ಕೂ ಹೋಗಕ್ಕಾಗಲ್ಲ. ಯಾಕೆ, ಎ ಆಲ್ರೆಡಿ ಟ್ರಾವರ್ಸ್ ಆಗಿದೆ, ಮತ್ತೋಗಂಗಿಲ್ಲ, ಸಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ, ಮತ್ತೋಗಂಗಿಲ್ಲ. ಸೊ ಡಿ ಇಂದ ನನಗೆ ಎಲ್ಗೂ ಹೋಗಕ್ ಆಗ್ತಾ ಇಲ್ಲ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಆ ಡಿ ಅನ್ನ ಪಾಪ್ ಔಟ್ ಮಾಡ್ಬೇಕು. ಸೊ ಪಾಪ್ ಔಟ್ ಅಂತಂದ್ರೆ ನಮ್ಮ ಸ್ಟ್ಯಾಕ್ ಇಂದ ಹೊರಗಡೆ ತೆಗಿಬೇಕು. ಸೊ ಇವಾಗ ಈ ಒಂದು ಸ್ಟೆಪ್ ಅಲ್ಲಿ ನಾನು ಡಿ ಅನ್ನ ಹೊರಗಡೆ ತೆಗಿತೀನಿ. ಸೊ ಡಿ ಅನ್ನ ಪಾಪ್ ಔಟ್ ಮಾಡಿದ್ರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಯಾರಿದ್ದಾರೆ, ಇವಾಗ ಸಿ ಇದ್ದಾರೆ. ಸೊ ಸಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ನೋಡ್ರಿ. ಸಿ ಇಂದ ನಾನು ಎಫ್ ಗೆ ಹೋಗ್ಬೋದು, ಎ ಗೆ ವಾಪಸ್ ಬರಂಗಿಲ್ಲ, ಡಿ ಗೆ ವಾಪಸ್ ಬರಂಗಿಲ್ಲ, ಎಫ್ ಗೆ ಹೋಗ್ಬೋದು. ಸೊ ಎಫ್ ಗೆ ಹೋಗ್ತೀನಿ. ಎ ಆಲ್ರೆಡಿ ಇತ್ತು, ಸಿ ಕೂಡ ಆಲ್ರೆಡಿ ಇತ್ತು, ಡಿ ಅನ್ನ ನಾವು ಪಾಪ್ ಔಟ್ ಮಾಡಿದ್ವಿ. ಸೊ ಸಿ ಇಂದ ನಾವು ಎಲ್ಲಿಗೆ ಹೋಗಿದೀವಿ, ಇವಾಗ ಎಫ್ ಗೆ ಹೋಗಿದೀವಿ. ಸೊ ಎಫ್ ಅನ್ನ ನಾವಿಲ್ಲಿ ಇನ್ಕ್ಲೂಡ್ ಮಾಡಬೇಕು. ಟ್ರಾವರ್ಸಲ್ ಔಟ್ಪುಟ್ ಏನಾಗುತ್ತೆ, ಎ ಸಿ ಡಿ ಆಲ್ರೆಡಿ ಇತ್ತು, ಈಗ ನಾವು ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಎಫ್ ಅನ್ನ ಹಾಕಿದೀವಿ ಅಂತಂದ್ರೆ ಎಫ್ ನೋಡ್ ಅನ್ನ, ಎಫ್ ವರ್ಟೆಕ್ಸ್ ಅನ್ನ ಟ್ರಾವರ್ಸ್ ಮಾಡಿದೀವಿ. ಸೊ ಎಫ್ ಅನ್ನ ಬರೀಬೇಕು. ಇವಾಗ ಈ ಒಂದು ಸ್ಟೆಪ್ ಅಲ್ಲಿ ನಾವು ಯಾರಾದ್ರೂ ಕೂಡ ನಾವು ಪಾಪ್ ಔಟ್ ಮಾಡಿದ್ವಾ, ಇಲ್ಲ. ಸೊ ನೋಡಿ, ಎಫ್ ಇಂದ ನಾನು ಇವಾಗ ಈಗ ಹೋಗ್ಬೋದು ಅಥವಾ ಬಿಗ್ ಹೋಗ್ಬೋದು ಅಂತ ಅಂದ್ರೆ ಅಡ್ಜಸೆನ್ಸಿ ವರ್ಟೆಕ್ಸ್ ಗಳಿಗೆ ಹೋಗ್ಬೋದು. ಸೊ ಪಾಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಏನಾದ್ರೂ ಮೂವ್ಮೆಂಟ್ ಆಗಲ್ಲ ಅಂತಂದ್ರೆ ಅಡ್ಜಸೆನ್ಸಿ ವರ್ಟೆಕ್ಸ್ ಗಳಿಗೆ ಹೋಗಕ್ ಆಗಲ್ಲ ಅಂತಂದ್ರೆ ಮಾತ್ರ ನಾವೇನ್ ಮಾಡ್ಬೇಕು, ಪಾಪ್ ಮಾಡ್ಬೇಕು. ಸೊ ಇಲ್ಲ ಅಂತಂದ್ರೆ ಹೋಗ್ಬಹುದು ಅಂತಂದ್ರೆ ಪಾಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಇವಾಗ ನಾನು ಈಗ ಹೋಗ್ಬೋದು ಅಥವಾ ಬಿಗ್ ಹೋಗ್ಬೋದು. ಯಾರಿಗೆ ಫಸ್ಟ್ ಹೋಗ್ಬೇಕು, ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಯಾರು ಫಸ್ಟ್ ಬರ್ತಾರೆ ಅವರು ಅಂತಂದ್ರೆ ಬಿಗ್ ಹೋಗ್ಬೇಕು. ಸೊ ಇವಾಗ ಎಫ್ ಇಂದ ನಾನು ಬಿಗ್ ಹೋಗ್ತೀನಿ, ಎಫ್ ಇಂದ ಬಿಗೆ. ಸೊ ನನ್ನ ಸ್ಟ್ಯಾಕ್ ಏನಾಗುತ್ತೆ, ಎ ಆಲ್ರೆಡಿ ಇತ್ತು,
ಸಿ ಕೂಡ ಇತ್ತು, ಎಫ್ ಕೂಡ ಇತ್ತು, ಇವಾಗ ಬಿ ಕೂಡ ಇನ್ಸರ್ಟ್ ಮಾಡಿದ್ದೀನಿ. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇವಾಗ ನನಗೆ ಬಿ ಇದೆ. ಸೊ ಎ ಸಿ ಡಿ ಎಫ್ ಆಲ್ರೆಡಿ ಇತ್ತು, ಇವಾಗ ಬಿ ಅನ್ನು ನಾನು ಟ್ರಾವರ್ಸ್ ಮಾಡಿದ್ದೀನಿ. ಸೊ ಬಿ ಟ್ರಾವರ್ಸ್ ಮಾಡಿದ್ದೀನಿ, ಬಿ ಇಂದ ನಾನು ಅಡ್ಜಸೆನ್ಸಿ ವರ್ಟೆಕ್ಸ್ ಗಳಿಗೆ ಹೋಗ್ಬೋದು, ಎಸ್ ವರ್ಟೆಕ್ಸಿಗೆ ಹೋಗ್ಬೋದು, ಇ ಇದೆ ಅದಕ್ಕೆ ಹೋಗ್ಬೋದು. ಸೊ ಪಾಪ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನು ಒಂದೇ ಒಂದು ಉಳಿದಿದೆ, ಅದನ್ನ ಇಲ್ಲಿ ಬರೀತೀನಿ, ಸರಿನಾ, ಅಲ್ಲಿ ಜಾಗ ಇಲ್ಲ. ಸೊ ಇವಾಗ ಇ ಮಾತ್ರ ಉಳಿದಿರೋದು. ಸೊ ಇ ಇಸ್ ದ ವರ್ಟೆಕ್ಸ್ ವಿ ಆರ್ ಟ್ರಾವರ್ಸಿಂಗ್. ಸೊ ಸ್ಟ್ಯಾಕ್ ಏನಾಗುತ್ತೆ, ಸ್ಟ್ಯಾಕ್ ಅಲ್ಲಿ ಆಲ್ರೆಡಿ ಎ ಇತ್ತು, ಸಿ ಕೂಡ ಇತ್ತು, ಎಫ್ ಇತ್ತು, ಬಿ ಇದೆ, ಈಗ ಇ ಅನ್ನು ಕೂಡ ನಾವು ಸೇರಿಸ್ತಾ ಇದೀವಿ. ಸೊ ಟ್ರಾವರ್ಸಲ್ ಔಟ್ಪುಟ್ ಏನಾಗುತ್ತೆ, ಎ ಸಿ ಡಿ ಎಫ್ ಬಿ ಇತ್ತು, ಇವಾಗ ಈ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರೋದ್ರಿಂದ ಇ ಅನ್ನು ಕೂಡ ನಾವು ಟ್ರಾವರ್ಸ್ ಮಾಡಿದ್ವಿ. ಸೊ ಈ ಪಾಪ್ಡ್ ಆರ್ಡರ್ ಇದೆಯಲ್ಲ, ಸೊ ಪಾಪ್ಡ್ ಔಟ್ಪುಟ್ ಆರ್ಡರ್, ಸೊ ಇದು ಡಿ ಆಲ್ರೆಡಿ ಟ್ರಾವರ್ಸ್ ಆಗಿರೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡ್ತಾ ಬನ್ನಿ. ಅಂದ್ರೆ ಈ ಒಂದು ಸ್ಟೆಪ್ ಅಲ್ಲಿ ಯಾವುದು ಕೂಡ ಪಾಪ್ ಆಗಿಲ್ಲ, ಬಟ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದ್ರಿ. ನಾವು ಆರ್ಡರ್ ಅನ್ನ ಬರೀಬೇಕು, ಯಾವ ಆರ್ಡರ್ ಅಲ್ಲಿ ಪಾಪ್ ಆಗಿದಾವೆ ಅಂತ. ಸೊ ಡಿ 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 ಯಾವುದು ಆಗಿಲ್ಲ ಅಂತಂದ್ರೆ ಯಾವ್ದಾಗಿದೆ ಅಲ್ಲಿಂದ ಶುರು ಮಾಡ್ತಾ ಬನ್ನಿ. ಸೊ ಡಿ ಆಗಿತ್ತು, ಅದೇ ಕಂಟಿನ್ಯೂ ಆಗ್ತಾ ಬಂತು, ಇಲ್ಲೂ ಕೂಡ ಡಿ ಇರುತ್ತೆ. ಈಗ ನೀವು ನೋಡಿದ್ರೆ ಎಲ್ಲಾ ವರ್ಟೆಕ್ಸ್ ಗಳು ಕೂಡ ಟ್ರಾವರ್ಸ್ ಆಗಿದೆ. ಸೊ ಎಲ್ಲಾ ವರ್ಟೆಕ್ಸ್ ಗಳು ಟ್ರಾವರ್ಸ್ ಆಗಿದೆ ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಸ್ಟ್ಯಾಕ್ ಅನ್ನ ಎಂಟಿ ಮಾಡಬೇಕು. ಸ್ಟ್ಯಾಕ್ ಅನ್ನ ಯಾವ ರೀತಿ ಎಂಟಿ ಮಾಡ್ತೀವಿ, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ ಗಳನ್ನು ಕೂಡ ಎಂಟಿ ಮಾಡ್ತಾ ಬರ್ತೀವಿ, ಅಂದ್ರೆ ಪಾಪ್ ಔಟ್ ಮಾಡ್ತಾ ಬರ್ತೀವಿ. ಸೊ ಫಸ್ಟ್ ಇ ಪಾಪ್ ಆಗುತ್ತೆ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಎಫ್, ನೆಕ್ಸ್ಟ್ ಸಿ, ನೆಕ್ಸ್ಟ್ ಇ. ಸೊ ಇವಾಗ ಏನಾಯ್ತು, ನನಗೆ ಟ್ರಾವರ್ಸಲ್ ಔಟ್ಪುಟ್ ಆರ್ಡರ್ ಸಿಕ್ಕಿದೆ, ನಾನು ಪಾಪ್ ಮಾಡಿರುವಂತಹ ಆರ್ಡರ್ ಕೂಡ ಸಿಕ್ಕಿದೆ. ಪಾಪ್ ಅಂತಂದ್ರೇನು, ಸ್ಟ್ಯಾಕ್ ಅನ್ನ ಎಂಟಿ ಮಾಡೋದಕ್ಕೋಸ್ಕರ ನಾವು ಎಲಿಮೆಂಟ್ ಗಳನ್ನ ಹೊರಗಡೆ ತೆಗೆದ್ವಲ್ಲ, ಸೊ ಆ ಆರ್ಡರ್ ಕೂಡ ಸಿಕ್ಕಿದೆ. ದಿಸ್ ಇಸ್ ದ ಟ್ರಾವರ್ಸಲ್ ಆರ್ಡರ್ ಫಾರ್ ದಿ ಡಿ ಎಫ್ ಎಸ್, ದಿಸ್ ಇಸ್ ದ ಪಾಪ್ಡ್ ಆರ್ಡರ್ ಫಾರ್ ದಿ ಡಿ ಎಫ್ ಎಸ್. ಸೊ ಇಷ್ಟು ನೀವು ಎಕ್ಸಾಮ್ ಅಲ್ಲಿ ಫುಲ್ ಆನ್ ಫುಲ್ ನೀಟಾಗಿ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಿ ಎಫ್ ಎಸ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಪ್ಲೇ ಲಿಸ್ಟ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.